ಕರ್ತನಲ್ಲಿ ಪ್ರಿಯವಾದವರೇ, ಯೇಸು ಕ್ರಿಸ್ತನ ಉನ್ನತವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯದ ಭಾಗ 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 9 ಮತ್ತು 10ನೇ ವಚನ. ಆದರೆ ಬರೆದಿರುವ ಪ್ರಕಾರ ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂಥವುಗಳನ್ನು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ. ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು. ಪ್ರಿಯವಾದವರೇ, ತಂದೆಯು ಮತ್ತು ಕುಮಾರನು ಆಶೀರ್ವಾದಗಳನ್ನು ಧಾರಾಳವಾಗಿ ನೀಡುವ ದಾನಗಳು ಎಂದು ನಾವು ಕಂಡಿದ್ದೇವೆ. ಅದರಂತೆಯೇ ಪವಿತ್ರಾತ್ಮನು ಕೂಡ ನಮ್ಮನ್ನು ಆಶೀರ್ವದಿಸಲು ಬಂದಿದ್ದಾರೆ. ನಾವು ಅನುಭವಿಸಬೇಕಾದ ಎಲ್ಲ ಆಶೀರ್ವಾದಗಳನ್ನು ಗುರುತಿಸಿ ಕೊಡುವವರು ಅವರೇ ಆಗಿದ್ದಾರೆ. ದೇವರು ಆದಿ ಕಾಲದಿಂದಲೂ ನಮಗಾಗಿ ಸಿದ್ಧಪಡಿಸಿಟ್ಟಿರುವ ಆಶೀರ್ವಾದಗಳನ್ನು ನಾವು ಮೇಲೆ ಓದಿದ ವಾಕ್ಯದ ಪ್ರಕಾರ ಕಣ್ಣಾರೆ ಕಾಣದಿದ್ದರು, ಕಿವಿಯಾರೆ ಕೇಳದಿದ್ದರು, ನಮ್ಮ ಹೃದಯದಲ್ಲಿ ಒಳೆಯದಿದ್ದರು ದೇವರು ನಮಗಾಗಿ ಅವುಗಳನ್ನು ತನ್ನ ಆತ್ಮನ ಮೂಲಕ ಪ್ರಕಟಿಸುತ್ತಾರೆ. ನಮ್ಮೊಳಗೆ ವಾಸಿಸುವ ಪವಿತ್ರಾತ್ಮನೇ ದೇವರು ನಮಗಾಗಿ ಸಿದ್ಧಪಡಿಸಿದ ಎಲ್ಲವನ್ನು ನಮಗೆ ತೋರಿಸಿಕೊಡಿರಿ ಎಂದು ಅವರನ್ನ ಕೇಳಿಕೊಳ್ಳಿರಿ. ನೀವು ದೇವರ ಆಶೀರ್ವಾದಗಳಲ್ಲಿ ಒಂದನ್ನು ಸಹ ಕಳೆದುಕೊಂಡು ಬದುಕುವಂಥದ್ದು ಅವರಿಗೆ ಇಷ್ಟವಿಲ್ಲ. ದೇವರ ಆಶೀರ್ವಾದಗಳನ್ನೆಲ್ಲ ನೀವು ಸ್ವಾಧೀನ ಪಡಿಸಿಕೊಳ್ಳುವಾಗೆಲ್ಲ ಪವಿತ್ರಾತ್ಮನು ಬಹಳ ಸಂತೋಷ ಪಡುತ್ತಾರೆ. ನೀವು ಕರ್ತನ ಆಶೀರ್ವಾದಗಳನ್ನು ಅನುಭವಿಸದೆ ಇರುವುದೇ ಪವಿತ್ರಾತ್ಮನ ಮನಸ್ಸಿನ ಒಂದು ವೇದನೆಯಾಗಿದೆ. ತಮ್ಮ ಮಕ್ಕಳು ಸುಖವಾಗಿ ಸಮೃದ್ಧಿಯಾಗಿ ಬದುಕುವುದನ್ನು ಕಂಡು ಸಂತೋಷ ಪಡದ ಪೋಷಕರು ಇದ್ದಾರೆಯೇ? ಕೆಟ್ಟ ಪೋಷಕರೇ ತಮ್ಮ ಮಕ್ಕಳು ಒಳ್ಳೆಯದನ್ನು ಪಡೆಯಬೇಕೆಂದು ಹಂಬಲಿಸುವುದಾದರೆ ಪರಲೋಕದ ತಂದೆ ಇನ್ನೆಷ್ಟು ಹಂಬಲಿಸಬಹುದು? ಪವಿತ್ರಾತ್ಮನು ಆಶೀರ್ವಾದಗಳನ್ನು ನಮಗೆ ತೋರಿಸಿಕೊಡುವವರು ಮಾತ್ರವೇ ಅಲ್ಲ, ನಿಮ್ಮೊಳಗಿದ್ದುಕೊಂಡು ಅವುಗಳನ್ನು ಪಡೆದುಕೊಳ್ಳಬೇಕೆಂಬ ಆಸೆಯನ್ನು ಸಹ ಉಂಟು ಮಾಡುತ್ತಾರೆ. ಪರಲೋಕದ ತಂದೆಯು ಸಿದ್ಧಪಡಿಸಿದ ಎಲ್ಲ ಆಶೀರ್ವಾದಗಳನ್ನು ಕ್ರಿಸ್ತನು ನಿಮಗೆ ಉಚಿತವಾಗಿ ಕಳಿಸಿಕೊಡುತ್ತಾರೆ. ಪವಿತ್ರಾತ್ಮನು ನಿಮ್ಮನ್ನು ಆಶೀರ್ವದಿಸಲು ಶಕ್ತರಾಗಿರುವಾಗ ನೀವು ಯಾವುದೇ ಆಶೀರ್ವಾದಕ್ಕೂ ನಿಮಗೆ ಕೊರತೆ ಇರುವುದೇ ಇಲ್ಲ. ಕೊರತೆ ಇಲ್ಲದೆ ಇರುವುದೇ ದೇವರ ಒಂದು ಚಿತ್ತವಾಗಿದೆ. ಹಾಗಾಗಿ ದೇವರು ಇಟ್ಟಿರುವಂಥ ಸಕಲ ಆಶೀರ್ವಾದಗಳನ್ನು, ಸುಖವನ್ನು, ಸಮೃದ್ಧಿಯನ್ನು ನೀವು ಮತ್ತು ನಿಮ್ಮ ಕುಟುಂಬದವರು ಅದನ್ನು ಹೊಂದಿಕೊಂಡು ಅನುಭವಿಸಿರಿ. ಹಾಗಾಗುವಂತೆ ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಿ ಬಲಪಡಿಸಿ ನಡೆಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.